ಆರ್ ಸಿ ಬಿ ಮತ್ತು ಪಂಜಾಬ್ ಫೈನಲ್ ಮ್ಯಾಚ್ ಇವತ್ತು ಆಡ್ತಾ ಇರೋದು. ಇವತ್ತಿನ ಮ್ಯಾಚ್ ಇಂಟ್ರೆಸ್ಟ್ ಆಗಿ ನೋಡ್ತಾ ಇರೋದು. ಫ್ಯಾನ್ಸ್ ರೊಚ್ಚಿಗೆದ್ದು ಕುಣಿತವ್ರೆ. ಇವತ್ತು ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಟಾಸ್ ಯಾರ್ದಾಗುತ್ತೆ ಯಾರ್ದಿಲ್ಲ ನೋಡೋಣ. ಈ ಕಡೆ ಪಂಜಾಬ್ದು ಆಗ್ಬೋದು, ಈ ಕಡೆ ಆರ್ ಸಿ ಬಿ ಆಗ್ಬೋದು. ಫಸ್ಟ್ ಟಾಸ್ ಗೆದ್ದವರು ಬಾಲಿಂಗ್ ಆಯ್ಕೆಯನ್ನು ಮಾಡ್ತಾರೆ ಅನ್ಸುತ್ತೆ. ಬಾಲಿಂಗ್ ಆಯ್ಕೆ ಮಾಡಿದ್ರು ಚಲೋನೇ. ಪಿಚ್ ಭಾಳ ಕಂಡಾಪಟ್ಟಿ ದೊಡ್ಡದೈತಿ. ಹೊಡಿದು ಕಷ್ಟ ಆಗುತ್ತೆ ರೀ. ಪವರ್ ಪ್ಲೇದಾಗ ರನ್ ಹೊಡಿದಾಗುತ್ತೆ. ಈ ಕಡೆ ಇಲ್ಲಂತರೂ ಅಂತ 80 ರನ್ ಹೊಡಿಬೇಕಾಗುತ್ತೆ ಪವರ್ ಪ್ಲೇದಾಗ. ದೊಡ್ಡ ಪಿಚ್ ಐತಿ. ಫೈನಲ್ನಾಗ ಅಷ್ಟು ರನ್ ಹೊಡಿದಾಗಂಗಿಲ್ಲ ಅನ್ಸುತ್ತೆ. ಹೊಡಿಬೋದು ಇವತ್ತಿನ ಮ್ಯಾಚ್ನಾಗ. ಪಂಜಾಬ್ದವ್ರು ಹೊಡಿಬೋದು, ಆರ್ ಸಿ ಬಿ ಹೊಡಿಬೋದು. ಆರ್ ಸಿ ಬಿ ಅವರ ಹೊಡಿಬೋದು, ಪಂಜಾಬ್ ಅವರ ಹೊಡಿಬೋದು. ರನ್ ಮೋಸ್ಟ್ಲಿ ರನ್ ಇವತ್ತು ಬರ್ಬೋದು. ಪವರ್ ಪ್ಲೇದಾಗ ಒಂದು 70 ರನ್ ಅಂತೂ ಹೊಡಿಲೇಬೇಕು ಕನಿಷ್ಠ. ಈ ಕಡೆ ಪಂಜಾಬ್ದವರು ಆಗಿ ಹೊಡಿಬೋದು, ಈ ಕಡೆ ಆರ್ ಸಿ ಬಿ ಅವರ ಹೊಡಿಬೋದು. ಒಟ್ಟು ಮ್ಯಾಚ್ ಹೊಡೆದು ಕಡ್ಯಾಕ್ ಮಾಡಬೇಕು ಇವತ್ತು. ಪಕ್ಕ ಇವತ್ತು ಗೆಲ್ಲೋದು ನಾವೇ. ಆರ್ ಸಿ ಬಿ ಗೆಲ್ಲಬೇಕು ಇವತ್ತು. ಆದರೂ ಈ ಸಲ ಕಪ್ ನಮ್ದು ಅಂತ ಇದ್ದಾರೆ ಫ್ಯಾನ್ಸ್ಗಳು. ನಾವು ಅಂತ ಇದೀವಿ, ಅವರು ಅಂತ ಇದ್ದಾರೆ. ಇವತ್ತು ಏನಾದರೂ ಗೆತ್ತಪ್ಪ ಅಂತಂದ್ರೆ ಇಡೀ ಯಾವ್ಯಾವ ಊರಲ್ಲಿ ಪಟಾಕಿ ಹೊಡಿಯೋದು, ಟ್ಯಾಕ್ಟರ್ ಹಚ್ಚಿ ಡ್ಯಾನ್ಸ್ ಹೊಡಿಯೋದು ಫಿಕ್ಸ್ ಐತಿದ್ವು. ಇವತ್ತಂತೂ ನಮ್ಮ ಆರ್ ಸಿ ಬಿ ರಜತ್ ಪಟ್ಟೇದಾರು ಇದೇ ಫಸ್ಟ್ ಐ ಪಿ ಎಲ್ನಾಗ ಕ್ಯಾಪ್ಟನ್ ಆಗಿ ಅಲ್ಲಿ ಫೈನಲ್ ಮಟ್ಟ ಕರ್ಕೊಂಡೋಗ್ಯಾರ ಮ್ಯಾಚ್. ಫಸ್ಟು ಸತತವಾಗಿ ಒಂದಿಷ್ಟು ಮ್ಯಾಚ್ ಗೆಲ್ಲಿಸ್ಕೊಟ್ರು ಅವರು. ವಿರಾಟ್ ಕೊಹ್ಲಿ, ಸಾಲ್ಟ, ಟಿಮ್ ಡೇವಿಡ್ ಈ ಥರ ಫ್ಯಾನ್ಸ್ಗಳು ಅದಾರ. ಈ ಥರ ಫ್ಯಾನ್ಸ್ ಹಂಗೆ ಅದಾರ ಬಿಡ್ರಿ. ಫ್ಯಾನ್ಸ್ ಅಂತೂ ರೊಚ್ಚಿಗೆದ್ದು ಕುಣಿತಾರೆ. ಅವರು ಡೇವಿಡ್ ಮತ್ತು ವಿರಾಟ್ ಕೊಹ್ಲಿ ಅವರು ಹೆಂಗೆ 6 ಹೊಡಿತಾರೆ, 4 ಹೊಡಿತಾರೆ, ಕುಣಿದಾಡೋದು ಮಾಡ್ತಾರೆ. ಇವತ್ತಂತೂ ಸಿಕ್ಕಾಪಟ್ಟೆ. ಒಬ್ಬೊಬ್ಬರು ಪಂಜಾಬ್ ಗೆಲ್ಲುತ್ತೆ ಗುರು ಅಂತಿದ್ದಾರೆ, ಒಬ್ಬೊಬ್ಬರು ಆರ್ ಸಿ ಬಿ ಗೆಲ್ಲುತ್ತೆ ಗುರು ಅಂತಿದ್ದಾರೆ. ಒಟ್ಟು ಯಾವುದಾದ್ರೂ ಒಂದು ಗೆಲ್ಲಪ್ಪ ಅನ್ನೋದು. ಮತ್ತು ಇದು ಗೆಲ್ಲಿ ಅದು ಗೆಲ್ಲಿ ಅನ್ನೋಕೆ ಬರೋಂಗಿಲ್ಲ. ಈಗ ಒಟ್ಟು ನಾವು ಮಾಡ್ತಿರ್ತೀವಿ. ಯಾವ ಟೀಮಿಗೆ ಸಪೋರ್ಟ್ ಮಾಡ್ಬೇಕು ಆ ಟೀಮಿಗೆ ಮಾಡ್ತಾಯಿರ್ತೇವೆ ನಾವು. ನೋಡಮ್ಮ ಇವತ್ತು ನಮ್ಮ ಐತರ್ರಿ ಅಲ್ಲಿ ಹಾಕೊಂಡ್ಬರ್ತಾರೆ ಇವತ್ತು. ಸಿಂಹ ಹುಲಿ ನಿತ್ಯ ಬಿಟ್ಟದಲ್ಲಿ. ಹುಲಿ ಅಂತ ಬರ್ತಾರೆ ಬ್ಯಾಟಿಂಗ್ ಆಕಾಡಕ್ಕೆ ಇಳಿದು ತೋರಿಸ್ತಾರವರು. ಬ್ಯಾಟಿಂಗ್ನಾಗ ಹೆಂಗೆ ರನ್ ಹೊಡಿಬೇಕು ಹೆಂಗಿಲ್ಲ ಅನ್ನೋದು ಅವ್ನಿಗೆ ಗೊತ್ತೈತಿ. ತುಂಬ್ಯಾಡ್ತಾನೆ ರೀ. ತುಂಬ್ಯಾಡ್ತಾನವ. ಓಪನಿಂಗೇ ಬರ್ತಾನವ. ಹುಲಿ ಬಂದಂದ್ರೆ ಅವ್ನ ಮುಂದೆ ಯಾವ ನಿಂದ್ರಕ್ಕೆ ಸಾಧ್ಯನೇ ಇಲ್ಲ. ಅವ ಹ್ಯಾಂಗೆ ಆಡಲ್ಯಾಕ ಅವ ಜೀರೋಕ್ಕೆ ಹೋಗಲ್ಯಾಕ ಒಂದು 50 ರನ್ ಹೊಡಿಯಲ್ಯಾಕ, ಒಂದು 10 ರನ್ ಒಟ್ಟು ಎಷ್ಟರ ರನ್. ಟಾಸ್ನು ನಮ್ಮದೇ ಆಗತ್ತೆ, ಮ್ಯಾಚ್ನು ನಮ್ಮದೇ ಆಗತ್ತೆ. ಜೈ ಆರ್ ಸಿ ಬಿ ಅನ್ನೋದು ಮಾತೇ ಇಲ್ಲ ಗುರು. ಆರ್ ಸಿ ಬಿ ಮಾತ್ರ ಕಪ್ ಹೊಡಿಯೋದಂತೂ ಫಿಕ್ಸ್. ಆದರೂ ಶ್ರೇಯಸ್ ಅಯ್ಯರ್ ಮನಿ ಮ್ಯಾಚ್ನಾಗ ಆರ್ ಸಿ ಬಿ ಮತ್ತು ಪಂಜಾಬ್ ಮ್ಯಾಚ್ ಇತ್ತು. ಆದ್ರೆ ಅದು ಮ್ಯಾಚ್ ಸೋಲ್ತದು. ಅವ್ರಿಗೆ ಗೊತ್ತೈತಿ ಶ್ರೇಯಸ್ ಅಯ್ಯರ್ಗೆ ಹೆಂಗೆ ಆಡಿಸ್ಬೇಕು ಹೆಂಗಿಲ್ಲ ಅನ್ನೋದು. ನಮ್ಮ ಹಜಲ್ವುಡ್ ಕಾಕ ಅದಾನ್ರಿ ಅವ. ಹಜಲ್ವುಡ್ ಕಾಕ ಒಗದಂದ್ರೆ ಸೀದಾ ಬೋರ್ಡರ ಕ್ಯಾಚರ್ ಅಲ್ಲೇ ಹೇಳ್ಬೇಕು. ಪವರ್ ಪ್ಲೇದಾಗ ಹೇಳ್ತಾವೆ ಕ್ಯಾಚ. ಈ ಕಡೆ ಪಂಜಾಬ್ದಾಗೂ ಬಾಲಿಂಗ್ನು ಐತಿ, ಬ್ಯಾಟಿಂಗ್ನು ಐತಿ. ಈ ಕಡೆ ನಮ್ಮ ಆರ್ ಸಿ ಬಿ ಒಳಗೂ ಫುಲ್ ಫಾರ್ಮ್ನಾಗ ಅದಾರ. ಪಂಜಾಬ್ದವರು ಸ್ವಲ್ಪ ಆರ್ ಸಿ ಬಿ ಮನಿ ಮ್ಯಾಚ್ನಾಗ ಸ್ವಲ್ಪ ಫಾರ್ಮ್ನಾಗ ಕೆಟ್ಟಿತ್ರಿ. ಗೋಳ ಮ್ಯಾಚ್ ಆಗಿತ್ತದು. ಯಾಕಡೆ ಕಡೆ ಹೊಡೆದು ಎಲ್ಲ ಔಟ್ ಆಗಿ ಹೋಗ್ಬಿಟ್ರು ಮನೆಗೆ. ಇವತ್ತು ಹಂಗಿರಲ್ರಿ. ಇವತ್ತು ಇವರು ರನ್ ಫಸ್ಟ್ ಬಂದಾಗೆ ಗೊತ್ತಾಗುತ್ತೆ ರೀ ಎಷ್ಟು ರನ್ ಹೊಡಿತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ. ಇವರು ಪವರ್ ಪ್ಲೇದಾಗ 3-4 ವಿಕೆಟ್ ಕಳ್ಕೊತಾರಪ್ಪ ಅಂತಂದ್ರೆ ಮ್ಯಾಚ್ ಅಲ್ಲೇ ಹೋದಂಗೆ ರೀ. ದೊಡ್ಡ ಪಿಚ್ ಐತಿ, ಹೊಡಿದು ಭಾಳ ಕಷ್ಟ ಆಗುತ್ತೆ ಅಲ್ಲಿ. ಇವತ್ತು ಮ್ಯಾಚ್ ಭಾಳ ಮುಖ್ಯ. ನಮ್ಮ ಆರ್ ಸಿ ಬಿ ಮಾತ್ರ ಗೆಲ್ಲಬೇಕು ಅಂತ ಇದ್ದೀನಿ. ಪಕ್ಕಾ ಗೆಲ್ಲಬೇಕು ಇವತ್ತು. 100% ಐತಿ. ನಮ್ಮ ಒಟ್ಟು ಗೆಲ್ತಾ ಇರೋದು ನಮ್ಮ ಆರ್ ಸಿ ಬಿನೇ. ಸೋಲ್ತಾ ಇರೋದು ಪಂಜಾಬ್ ಅನ್ನೋದು ಹಿಂಗೈತಿ. ಈಗ ಪಂಜಾಬ್ ಸೋಲ್ಬೇಕು, ಈ ಕಡೆ ಆರ್ ಸಿ ಬಿ ಗೆಲ್ಲಬೇಕು. ಆದ್ರೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆಗಿ ಅವರು ಚೆನ್ನಾಗಿ ಕ್ಯಾಪ್ಟನ್ ಮಾಡ್ತಾ ಇದ್ದಾರೆ. ಇವರು ಫೈನಲ್ ಮಟ್ಟ ತಂದರು. ನಮ್ಮ ರಜತ್ ಪಟ್ಟೇದಾರು ಫೈನಲ್ ಮಟ್ಟ ತಂದರು. ಭಾಳ ಖುಷಿ ಆಯ್ತು ನಮ್ಗೆ. ನಮ್ಮ ರಜತ್ ಮೇನ್ ಪವರ್ ಪ್ಲೇದಾಗ ಸ್ಲೋ ಆಡೋದಾಗುತ್ತೆ, ಹೊಡಿಯೋದಾಗುತ್ತೆ ಗೊತ್ತಾಗೋದ್ರಾಗಿ ಅವ್ರಿಗೆ ಬದ್ರ ಹಿಡಿದ್ಬಿಡ್ತದೆ. ಯಾಕಡೆ ಹೊಡಿಬೇಕು ಯಾಕಡೆ ಇಲ್ಲ ಅನ್ನೋದು ಗೊತ್ತಾಗಂಗಿಲ್ಲ. ಅಲ್ಲೇ ಕ್ಯಾಚ್ ಆದಪ್ಪ ಅಂದ್ರೆ ಔಟ್ ಆಗ್ಬೋದು. ಸಡನ್ಲಿ ಔಟ್ ಆಗ್ಬೋದು ಅಲ್ಲಿ. ಬಂಪ್ಸ್ ಯಾರ್ಕ ಈ ಥರ ಲೆಗ್ ಸ್ಪಿನ್ ಹಿಂಗೆ ಹೋಗೋದು ಆಟ ಗದ್ದಲ ಮಾಡಕ್ಕೆ ಕಾಣ್ತಾರೆ ಇವತ್ತು. ಈ ಕಡೆ ಆರ್ ಸಿ ಬಿ ಅವರು ಮಾಡ್ಬೋದು, ಈ ಕಡೆ ಚಾಲು ಮಾಡ್ಬೋದು. ಈ ಕಡೆ ಎರಡು ಕಡೆ ಹಾಗೆ ಸೇಮ್ ಟೀಮ್ ಅದಾವು. ಯಾಕಡೆ ಹ್ಯಾಂಗೆ ಟರ್ನ್ ಔಟ್ ಆಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಅಲ್ಲಿ. ಮ್ಯಾಚ್ ಯಾಕಡೆ ಹೊಳ್ತದೆ ಅನ್ನೋದು ಹೇಳಕ್ಕೆ ಬರೋಂಗಿಲ್ಲ. ಮ್ಯಾಚ್ ಎರಡು ಫಸ್ಟ್ ಬ್ಯಾಟಿಂಗರ ಆಗಲಿ ಏನರ ಆಗಲಿ 250 ರನ್ ಹೊಡಿಲೇಬೇಕು.
250 ರನ್ ಹೊಡೆದ್ರಪ್ಪ ಅಂತಂದ್ರೆ ಗೆಲ್ತಾರೆ. ಪಂಜಾಬ್ದವ್ರಿಗೆ ಹಂಗಿಲ್ರಿ ಅವರು. ಪಂಜಾಬ್ದವರು 200 ಹಿಂಗೆ ಹೊಡೆದ್ರೆ ಈ ಕಡೆ ಆರ್ ಸಿ ಬಿದವ್ರು ಚೇಸ್ ಮಾಡ್ಬೋದು. 200 ಹೊಡೆದ್ರೆ ಚೇಸ್ ಮಾಡೇ ಮಾಡ್ತಾರೆ ಆರ್ ಸಿ ಬಿದವರು. ಈ ಕಡೆ ಪಂಜಾಬ್ದು ಹಂಗೆ ಐತ್ರಿ ಕ್ಯಾಂಡಿಡೇಟ್. ಸಾಲ್ಟ ವಿರಾಟ್ ಕೊಹ್ಲಿ ಸಾಟ್ ರನ್ ಹೊಡಿತಾರ. ನಮ್ಮ ವಿರಾಟ್ ಕೊಹ್ಲಿ ಕಾಕ ರನ್ ಹೊಡಿತಾನೆ ಇವತ್ತು. ದುಮಿಶ್ಯಾಂಡ್ ರನ್ ಹೊಡಿತಾನೆ ಇವತ್ತು. ದೊಡ್ಡ ಪಿಚ್ ಇರಲಿ ಏನೇ ಇರಲಿ ಸೋಮ ಕಟ್ಟಿದು ಒಂದ ಮಾಡ್ತಾನೆ ಇವತ್ತು. ನಮ್ಮ ಸಾಲ್ಟ್ ಕಾಕ ಅಂದು ನಿಂದ್ರಂಗೆ ಇಲ್ಲ. ಸೋಮ ಜಾಜುದು ಒಂದೇ ಪಾಳೆ ಐತೆ ಒಂದು. ಈ ಕಡೆ ಕರಿಯಾ ಶಪಡೇನ್ ಯಾರಿ ಅದು ಆಡ್ತಾನೆ ಇವತ್ತು. ಕೈ ಶಪಡ್ ಏನು ಪೈ ಶಪಡ್ ಐತ್ರಿ ಅವ್ನ ಹೆಸರು. ಅವ ಮಾತ್ರ ಕರ್ರಾಗ ಅದಾನ. ವೆಸ್ಟ್ ಇಂಡೀಸ್ ಪ್ಲೇಯರ್ದು. ಅವ ಖತರ್ನಾಕ್ ಬ್ಯಾಟ್ಸ್ಮನ್ ಅದಾನ. ಮೊನ್ನೆ ಮ್ಯಾಚ್ನಾಗ 14 ಬಾಲಿಗೆ 50 ರನ್ ಹೊಡೆದವ ಅದಾನ. ಅದೇ ಇವತ್ತು 14 ಬಾಲಿಗೆ 50 ರನ್, 20 ಬಾಲಿಗೆ 50 ರನ್ ಹೊಡಿಯೋ ಟೆನ್ಷನ್ ಇಲ್ಲ ಇವತ್ತು. 20 ಬಾಲಿಗೆ ತಗೋ 50 ರನ್ ಹೊಡಿ ಇವತ್ತು. ಇವತ್ತು ಮ್ಯಾಚ್ ಇಂಪಾರ್ಟೆಂಟ್ ಮ್ಯಾಚ್ ಐತಿ ಇವತ್ತು. ನಮ್ಮ ಟೀಮ್ ಡೇವಿಡ್ ಇವತ್ತು ಹಾಕೋತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಇವತ್ತು ಹಾಕೋಬೇಕು ಅನ್ಸುತ್ತೆ. ಇವತ್ತು ಹಾಕೊಂಡ್ರು ಭಾಳ ಒಳ್ಳೇದಾಗತ್ತೆ. ಕಡೆ ಮತ್ತು ಇವ ಅದಾನ್ರಿ ಯಾವ ಇನ್ನೊಬ್ಬ ರಜತ್ ಪಟ್ಟೇದಾರ್ ಕ್ಯಾಪ್ಟನ್ ಆಗಿ ಇವರು ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಇವರು ಮೋಸ್ಟ್ಲಿ ಇವತ್ತು ರನ್ ಹೊಡಿಲೇಬೇಕು ಇವರು. ಹಂಗೆ ಹೊಡಿಲಿಕ್ಕಂದ್ರೆ ಕೆಲಸ ಆಗಂಗಿಲ್ಲ. ಮ್ಯಾಚ್ ಅಂತೂ ಇಂಪಾರ್ಟೆಂಟ್ ಮ್ಯಾಚ್ ಐತಿ. ಫೈನಲ್ ತಲುಪಿರಿ. ಫೈನಲ್ ಮಟ್ಟ ಬಂದೆ ಇವತ್ತು. ಮ್ಯಾಚ್ ಗೆಲ್ಲಬೇಕು. ಖತರ್ನಾಕ್ ಮ್ಯಾಚ್ ಐತಿ ಇವತ್ತು. ದೊಡ್ಡ ಪಿಚ್ ಐತತ್ತ ಅಂಜಂಗಿಲ್ಲ ನಮ್ಮ ಹುಲಿಗಳು. ದೊಡ್ಡ ಪಿಚ್ ಅಲ್ಲಿ ಏನೇ ಆಗಲಿ ಸುಮ್ಮ ಕಟ್ಟಿದ್ದು ಒಂದ ಐತಿ. ಪಾಟಿ ಗೆದ್ರು ಖುಷಿ ನಮಗೆ. ಫೈನಲ್ ಒಂದು ಮ್ಯಾಚ್ ಹೊಡೆದೇವು ಅಂತಂದ್ರೆ ಭಾಳ ಖುಷಿ ಆಗುತ್ತೆ. ಟ್ಯಾಕ್ಟರ್ ಹಚ್ಚಿ DJ ಹಚ್ಚಿ ಎಲ್ಲ ಕುಣಿದಾಡೋದು ಒಂದೇ ಬಾಕಿ ಐತಿ ಈಗ. ಶ್ರೇಯಸ್ ಅಯ್ಯರ್ ಅವರು ಕ್ಯಾಪ್ಟನ್ ಆಗಿ ಒಂದಿಷ್ಟು ಮ್ಯಾಚ್ ರನ್ ಅದು ಹೊಡೆದು ಮ್ಯಾಚ್ ಕೊಟ್ಕೋತಾನೆ ಬಂದರು. ಫೈನಲ್ ಮಟನು ತಂದ್ರಿ ಇವರು. ಪ್ರಿಯಾಂಶ್ ಆತ್ ನೋಡಿ ಓಪನರ್. ಅದು ಇನ್ನೊಬ್ಬಂದು ಕ್ಯಾಂಡಿಡೇಟ್ ಯಾವುದೈತ್ರಿ ಅದು ಹೆಸರು ಬರಾಕತ್ತಿಲ್ಲ ಬಾಯಾಗ. ಪ್ರಿಯಾಂಶ್ ಈ ಕಡೆ ಚಾಹಲ್ ಇನ್ನೊಂದಿಷ್ಟು ಪ್ಲೇಯರ್ ಮಾರ್ಕಟ್ ಟೋನಿಸ್ ಮಯಾಂಕ್ ಅಗರ್ವಾಲ್ ಅಲ್ರಿ ಆರ್ ಸಿ ಬಿ ಒಳಗೆ ಅದಾನ. ಈ ಕಡೆ ಮಾರ್ಕಟ್ ಟೋನಿಸ್ ಅದಾನ್ರಿ. ಟೋನಿಸ್ ಮೊದಲು ಆರ್ ಸಿ ಬಿ ಒಳಗೆ ಇತ್ತು ಕ್ಯಾಂಡಿಡೇಟ್. ಇದು ಹೊರಗೆ ಹಾಕಿಬಿಟ್ರಿ. ಏನು ರನ್ ಹೊಡಿಲಿಲ್ಲವ. ಅದಕ್ಕೆ ಈ ಸರಿ ತೆಗೆದು ಇದ್ರೊಳಗೆ ಹಾಕ್ಯಾರ. ಆದ್ರೆ ಸಖತ್ತಾಗಿ ಇವತ್ತು ತಿಂಡಿ ಮುರಿಯಾಗ ಮ್ಯಾಚ್ ಐತಿ ಇವತ್ತು. ಪಕ್ಕ ತಿಂಡಿ ಇವತ್ತು. ತಿಂಡಿಲೇ ಮ್ಯಾಚ್ ಇತ್ತು ಫೈನಲ್ನಾಗ. ಮೊನ್ನೆ ಶ್ರೇಯಸ್ ಅಯ್ಯರ್ಗೆ ಹೆಂಗೆ ಮಾಡಿದ ವಿರಾಟ್ ಕೊಹ್ಲಿ ಹಿಂಗೆ ಮಾಡಿದಾರೆ ಅವು ಈ ಸರಿ ತಲೆ ಹಾಪಾಗಿ ಇವತ್ತು ಅವ್ನು ಹೊಳ್ಳಿ ರಿಟರ್ನ್ ವಾಪಸ್ ಕೊಟ್ಟೆ ಕೊಡ್ತಾನೆ.